ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಭತ್ತದ ಬೆಳೆಗೆ ಬರುವ ರೋಗಗಳು ಹಾಗೂ ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯ ರೋಗವನ್ನು ನೋಡುವುದಾದರೆ ಬ್ಲಾಸ್ಟ್ ರೋಗ. ಈ ರೋಗವು ಭತ್ತದ ಬೆಳೆಯಲ್ಲೇ ಅತಿ ಅಪಾಯಕಾರಿ ರೋಗವಾಗಿದೆ. ಹಾಗಾದರೆ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಎಲೆಯ ಮಧ್ಯದಲ್ಲಿ ಬೂದು ಬಣ್ಣ ಹಾಗೂ ಅಂಚಿನಲ್ಲಿ ಕಂದು ಬಣ್ಣದ ವಜ್ರಾಕಾರದ ಕಲೆಗಳು ಎಲೆಯಲ್ಲಿ ಕಂಡುಬರುತ್ತದೆ. ಹಾಗೂ ಈ ಕಲೆಗಳು ಸುಳಿಯಲ್ಲಿ ಕಂಡುಬಂದರೆ ಈ ರೋಗವನ್ನು ನೆಕ್ ಬ್ಲಾಸ್ಟ್ ಅಂತಲೂ ಕರೆಯುತ್ತಾರೆ. ಈ ರೀತಿ ಬಂದಾಗ ಸಸ್ಯದ ಬೆಳವಣಿಗೆ ಆಗುವುದಿಲ್ಲ. ಆದ್ದರಿಂದ ಸಸ್ಯದಲ್ಲಿ ಇಳುವರಿಯ ಪ್ರಮಾಣ ಕಡಿಮೆಯಾಗುತ್ತದೆ. ಹಾಗಾದರೆ ಯಾವ ಔಷಧಿಯ ಮೂಲಕ ಈ ರೋಗವನ್ನು ನಾವು ನಿವಾರಣೆ ಮಾಡಬಹುದು ಎಂಬುದರ ಬಗ್ಗೆ ನೋಡುವುದಾದರೆ ಆ ಔಷಧಿಗಳು ಟ್ರೈಸೋಕ್ಲೋಜೋಲ್ ಅಥವಾ ಅಜಾಕ್ಸಿಸ್ಟ್ರೋಬಿನ್ ಅಥವಾ ಐಸೋಪ್ರೋಥಿಲೇನ್. ಈ ಔಷಧಿಗಳನ್ನು ನಾವು ಸಸ್ಯಕ್ಕೆ ಅಂದರೆ ಭತ್ತದ ಪೈರಿಗೆ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಿವಾರಣೆ ಮಾಡಬಹುದು. ಯಾವ ಸಮಯದಲ್ಲಿ ಎಂದು ನೋಡುವುದಾದರೆ ಅರ್ಲಿ ಸ್ಟೇಜ್ ಅಂದರೆ ನಾಟಿ ಮಾಡಿದ 1 ತಿಂಗಳ ಒಳಗಾಗಿ ಈ ಔಷಧಿಯನ್ನು ಅಂದರೆ ಈ ಫಂಗಿಸೈಡ್ಗಳನ್ನು ನಾವು ಸಿಂಪಡಣೆ ಮಾಡುವುದರಿಂದ ಈ ಬ್ಲಾಸ್ಟ್ ರೋಗವನ್ನು ತಡೆಗಟ್ಟಬಹುದು. ಹಾಗೂ ಭತ್ತದ ಪೈರಿಗೆ NPK ರಸಗೊಬ್ಬರದ ಪ್ರಮಾಣವನ್ನು ನಾವು ನೀಡುವುದನ್ನು ತಿಳಿದುಕೊಂಡರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಅದರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇನ್ನು ಎರಡನೇ ರೋಗ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್. ಈ ರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾವಾಗಿದ್ದು ಈ ರೋಗದ ಲಕ್ಷಣ ಮಳೆ ಹೆಚ್ಚು ಬಂದಾಗ ಭತ್ತದ ಪೈರಿನ ಎಲೆಯ ತುದಿಯು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗಲು ಪ್ರಾರಂಭವಾಗುತ್ತದೆ. ಹಾಗಾದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಯಾವ ಔಷಧಿಯನ್ನು ಬಳಸಬೇಕು ಎಂದು ನೋಡುವುದಾದರೆ ಕಾಪರ್ ಬೇಸ್ಡ್ ಬ್ಯಾಕ್ಟೀರಿಯಾಸೈಡ್. ಅವುಗಳು ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಸಲ್ಫೈಟ್. ಇನ್ನು ಮೂರನೇ ರೋಗ ಶೀತ್ ಬ್ಲೈಟ್. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಭತ್ತದ ಗದ್ದೆಯ ನೀರಿರುತ್ತಲ್ಲ, ಆ ನೀರಿನ ಮಟ್ಟದ ಬಳಿಯಲ್ಲಿನ ಕಾಂಡ ಅಂದರೆ ಪೈರಿನ ಕಾಂಡದ ಮೇಲೆ ಅಂಡಾಕಾರದ ಕಲೆಗಳು ಕಂಡುಬರುತ್ತದೆ. ನಂತರ ಈ ಕಲೆಗಳು ಮೇಲಕ್ಕೆ ಹಬ್ಬಲು ಪ್ರಾರಂಭವಾಗುತ್ತದೆ. ಇದು ಈ ರೋಗದ ಲಕ್ಷಣವಾಗಿದೆ. ಹಾಗಾದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಗಿಡಗಳ ನಡುವೆ ಗಾಳಿ ಸಂಚಾರ ಆಗುವಂತೆ ನೋಡಿಕೊಳ್ಳಬೇಕು. ಅದಕ್ಕೆ ಗಿಡಗಳ ಮಧ್ಯೆ ಸರಿಯಾದ ಅಂತರದಲ್ಲಿ ಗಿಡಗಳನ್ನು ನಾವು ನಾಟಿ ಮಾಡಬೇಕು. ಹಾಗೂ ಈ ರೋಗ ಕಂಡ ಕೂಡಲೇ ತಕ್ಷಣ ಯಾವ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಎಂದು ನೋಡುವುದಾದರೆ ವ್ಯಾಲಿಡಾಮೈಸಿನ್ ಮತ್ತು ಹೆಕ್ಸಾಗೋನಲ್ ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಇವು ಫಂಗಿಸೈಡ್ಗಳೇ. ಇನ್ನು ನಾಲ್ಕನೇ ರೋಗ ಫಾಲ್ ಸ್ಮೂತ್. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಭತ್ತದ ಕಾಳಿನ ಮೇಲೆ ಹಸಿರು ಬಣ್ಣದ ಚೆಂಡಿನಾಕಾರದ ಗೆಡ್ಡೆಗಳು ಬೆಳೆಯುತ್ತವೆ. ನಂತರ ಅವು ಹಳದಿ ಬಣ್ಣಕ್ಕೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಹಾಗಾದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಏನು ಮಾಡಬೇಕು ಎಂದು ನೋಡುವುದಾದರೆ ಭತ್ತದ ಗೊನೆಯು ಮೂಡುವ ಸಮಯದಲ್ಲಿ ಪ್ರೊಪಿಕಾನಾಲ್ ಜೆಲ್ ಎಂಬ ಔಷಧಿಯನ್ನು ಸ್ಪ್ರೇ ಮಾಡಬೇಕು. ಇದು ಫಂಗಿಸೈಡ್. ಈ ರೋಗನೂ ಫಂಗಸ್ಸಿಂದಲೇ ಬರೋದು. ಹಾಗೂ ಈ ರೋಗ ಬಂದ ಭತ್ತಗಳನ್ನು ನಾವು ಮುಂದಿನ ವರ್ಷಕ್ಕೆ ಬೀಜವಾಗಿ ಆಯ್ಕೆ ಮಾಡಬಾರದು. ಈ 4 ರೀತಿಯ ರೋಗಗಳು ಹಾಗೂ ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿದಿದ್ದೇ ಆದಲ್ಲಿ ನಾವು ಭತ್ತದ ಬೆಳೆಯನ್ನು ರೋಗರಹಿತವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಈ 4 ರೋಗಗಳಲ್ಲೇ ಅತಿ ಹೆಚ್ಚಾಗಿ ಬರುವ ರೋಗ ಬ್ಲಾಸ್ಟ್ ರೋಗ. ಈ ರೋಗ ಯಾಕೆ ಬರುತ್ತೆ, ಈ ರೋಗವನ್ನು ನಾವು ತಡೆಗಟ್ಟಲು ಏನು ಮಾಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಈ ರೋಗವು ಫಂಗಸ್ಸಿಂದ ಬರುತ್ತೆ. ಯಾಕೆ ಬರುತ್ತೆ? ಪೋಷಕಾಂಶದ ಕೊರತೆಯಿಂದ ಬರುತ್ತದೆ. ಹಾಗಾದರೆ ಯಾವ ಪೋಷಕಾಂಶವನ್ನು ಜಾಸ್ತಿ ಕೊಡಬೇಕು, ಯಾವ ಪೋಷಕಾಂಶವನ್ನು ಕಮ್ಮಿ ಕೊಡಬೇಕು ಎಂಬುದರ ಬಗ್ಗೆ ನೋಡೋಣ. ರೈತರು ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಎಂದು ನೈಟ್ರೋಜನ್ ಪೋಷಕಾಂಶವುಳ್ಳ ಯೂರಿಯಾವನ್ನು ಮಾತ್ರ ಹೆಚ್ಚಾಗಿ ಬಳಸ್ತಾರೆ. ಇದೇ ಮುಖ್ಯ ಕಾರಣ ಬ್ಲಾಸ್ಟ್ ರೋಗ ಬರಲು. ಅದಕ್ಕೆ ಏನು ಮಾಡಬೇಕು ಅಂದರೆ ಯೂರಿಯಾ ಜೊತೆ ಫಾಸ್ಫರಸ್ ಹಾಗೂ ಪೊಟ್ಯಾಷ್ ಪೋಷಕಾಂಶವನ್ನು ಕೂಡ ಸೇರಿಸಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪೊಟ್ಯಾಷ್ ಪೋಷಕಾಂಶವನ್ನು ಹೆಚ್ಚಾಗಿ ಸೇರಿಸಬೇಕಾಗುತ್ತೆ. ಈ ಗೊಬ್ಬರದ ಪ್ರಮಾಣವನ್ನು ನಾನು ಈಗ ಹೇಳ್ತೀನಿ ನೋಡಿ. 1 ಎಕರೆಗೆ ಯಾವ ರೀತಿ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಪೋಷಕಾಂಶವುಳ್ಳ ಗೊಬ್ಬರವನ್ನು ಹೇಗೆ ಕೊಡಬೇಕು ಅಂತ ನೋಡೋಣ. ನೋಡಿ, ನಾಟಿ ಮಾಡಬೇಕಾದ್ರೆ ನೈಟ್ರೋಜನ್ ಪೋಷಕಾಂಶ 25% ಇರಬೇಕು ಮತ್ತು ಫಾಸ್ಫರಸ್ ಪೋಷಕಾಂಶ 100% ಇರಬೇಕು ಮತ್ತು ಪೊಟ್ಯಾಷಿಯಂ ಪೋಷಕಾಂಶ 25% ಇರಬೇಕು. ಅದಕ್ಕೆ ನಾವು NPK ಗೊಬ್ಬರ ಅಂದರೆ 10, 26,
26 ಈ ಗೊಬ್ಬರ ಯೂಸ್ ಮಾಡಬೇಕು. ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ನಾವು ಈ ಗೊಬ್ಬರವ 30 kg ಯೂಸ್ ಮಾಡಬೇಕು. ಇನ್ನು ಇದ್ರ ಜೊತೆಗೆ DAPಯ 20 kg ಯೂಸ್ ಮಾಡಬೇಕು. ಈ ರೀತಿ ಯೂಸ್ ಮಾಡಿದ್ರೆ 50 kg ಆಗುತ್ತೆ. 1 ಎಕರೆಗೆ 50 kg ಹಾಕಬೇಕು. ನಾಟಿ ಮಾಡ್ಬೇಕಾರೆ ಇಷ್ಟಾಯಿತು. 10, 26, 30 kg ಹಾಕಬೇಕು. ಮತ್ತು ಅದ್ರ ಜೊತೆಗೆ DAP 20 kg ಮಿಕ್ಸ್ ಮಾಡಿಕೊಂಡು ಫಸ್ಟು ನಾಟಿ ಮಾಡ್ಬೇಕಾದ್ರೆ ಹಾಕಬೇಕು. ಇನ್ನು ಮಧ್ಯಂತರದಲ್ಲಿ ಅಂದರೆ ಒಡೆಯಾಗೋ ಟೈಮಲ್ಲಿ, ಈ ಭತ್ತದ ಪೈರು ಒಡೆಯಾಗೋ ಟೈಮಲ್ಲಿ ಯಾವ ಗೊಬ್ಬರ ಯೂಸ್ ಮಾಡಬೇಕು ಎಂದು ನೋಡೋದಾದರೆ ಅದು ಪರ್ಸೆಂಟೇಜು ನೋಡಿ. ನೈಟ್ರೋಜನ್ 50% ಯೂಸ್ ಮಾಡಬೇಕು, ಫಾಸ್ಫರಸ್ ಬೇಕಾಗಿಲ್ಲ. ಮತ್ತು ಪೊಟ್ಯಾಶ್ ಮುಖ್ಯವಾಗಿ ಇದು ಯೂಸ್ ಮಾಡಬೇಕು 50%. ಅದಕ್ಕೆ ಯಾವ ಗೊಬ್ಬರ ಬಳಸಬೇಕು ಅಂತ ನೋಡೋದಾದ್ರೆ ನಾವು 25 kg ಯೂರಿಯಾ ಅಥವಾ 25 kg ಅಮೋನಿಯಂ ನೈಟ್ರೇಟು. 25 kg ಯೂರಿಯಾ ಅಥವಾ 25 kg ಅಮೋನಿಯಂ ನೈಟ್ರೇಟ್ ಬಳಸಬೇಕು. ಇವೆರಡರಲ್ಲೂ ನೈಟ್ರೋಜನ್ ಕಂಟೆಂಟೇ ಇರೋದು. 25 kg ಆಯಿತು. ಇನ್ನು 25 kg MOP ಹಾಕಬೇಕು. MOP ಅಂದರೆ ಮ್ಯಾರಿಯೇಟ್ ಆಫ್ ಪೊಟ್ಯಾಶ್. ಇದರಲ್ಲಿ ಪೊಟ್ಯಾಶ್ ಪೋಷಕಾಂಶ ಇರುತ್ತದೆ ಪೂರ. ಅದಕ್ಕೆ 25 kg ಬಳಸಬೇಕು. ಇದು 25, ಇದು 25, 50 kg ಆಗುತ್ತೆ. ಇದರಲ್ಲಿ ನೈಟ್ರೋಜನ್ ಪೋಷಕಾಂಶನೂ 25 kg ಇದೆ ಮತ್ತು ಪೊಟ್ಯಾಶ್ ಪೋಷಕಾಂಶನೂ 25 kg ಇದೆ. ಟೋಟಲ್ 50 kg. ಈ ರೀತಿ ಗೊಬ್ಬರವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಬೆಳೆ ಉತ್ತಮವಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್.